ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಯ್ ಹಲೋ ನಮಸ್ಕಾರ, ಸ್ವಾಗತ 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 ಇವತ್ತಿನ ಉತ್ಸವ ಬಾಗಿಗೆ. ಜೈ ಬಜರಂಗಬಲಿ. ನಾವು ಹೋಗುತ್ತಿರುವುದು ಪಾವಗಡ್ಗೆ ಹುಡುಗರೆಲ್ಲ ಸೇರ್ಕೊಂಡು. ಸೊ ನಮ್ ಪ್ಲಾನ್ ಏನಿತ್ತಂದ್ರೆ ಗೈಸ್, ಬೆಳಗ್ಗೆ ಬೇಗ ಎದ್ದು 1 ಗಂಟೆಗೆ ಹೋಗಿ ನೋಡ್ರಿ 1 ಗಂಟೆಗೆ ಹೋಗಿ ಸನ್ರೈಸ್ ಮಾಡೋಣ ಅಂತ. 1 ಗಂಟೆಯಿಂದ ಈ ನಮ್ ಮಗನಿಂದ ಪೋಸ್ಟ್ ಮಾಡ್ ಆಗಿದ್ದು ಈ ನನ್ ಮಗನಿಂದ ಪೋಸ್ಟ್ ಮಾಡ್ ಆಗಿದ್ದು 4 ಗಂಟೆಗೆ. 4 ಗಂಟೆಯಿಂದ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಾನೆ ಬರ್ದಲ್ಲ, ಆಯ್ತಾ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಾನ ಝೂಮ್ ಮಾಡಿರಿ ಹೊಡಿರಿ. ಇದು ಇಂಥರಿಂದಾನೆ ಹುಡುಗರಿಗೆ ಹೆಂಗ್ ಹಾಳಾಗೋದು. ಇವ್ರಿಗೋಸ್ಕರ 3 ಜನ ವೇಟ್ ಮಾಡಾರೆ, ನಾಳೆ ಬೆಳಿಗ್ಗೆ ಹೋಗೋಣ ಅಂತ. ಸಂಜೆ 1 ಗಂಟೆಗೆ ಹೋಗೋರು. ಜೊತೆಗೆ ಐ ಹ್ಯಾವ್ ಪ್ರೌಡ್ ಫಾರ್ ಯು. ಇವನ್ ಯಾರು ಮಚ್ಚವನು? ಇಲ್ಲಿ ನೋಡು, ನಾವ್ ಇವನೊಂದ್ ಗಾಡಿಲಿ ಹೋಗ್ತೀವಿ, ನೀನೊಂದ್ ಗಾಡಿಲಿ ಹೋಗ್ತೀರಾ, ಇವನ ಫ್ರೆಂಡ್ ಗಾಡಿ ಹೋಗ್ತಾನೆ. ಅವ್ನ್ ಗಾಡಿ ಟ್ಯಾಂಕ್ ಮಾಡ್ಕೊಡ್ತಾನೆ, ಸುಮ್ಮನೆ ಟ್ಯಾಂಕ್ ಮೇಲೆ ಕೂತ್ಕೊಂಡೆ. ಅದ್ರಾಗ ಪೆಟ್ರೋಲ್ ತುಂಬ್ತಾನ ಇವಂದು. ಅಲ್ಲ ಇವಂದು ಯೂರಿನ್ ಪೈಪ್ ತುಂಬ್ತಾನ. ಮಚ್ಚ ಜೀವನದ ಒಂದ್ ಮಾತು ಹೇಳ್ತಾನೆ, ನೆನ್ಪಿಡ್ಕ. ಒಂದು ಮಾತು ಅದು ನೆನ್ಪಿಡ್ಕ. ಆಮೇಲೆ ಅವನ್ಗಿಂತ ದೊಡ್ಡ ಪುಣ್ಯಾತ್ಮ ಪವರ್ ಬ್ಯಾಂಕ್ ಮರ್ತ್ ಬಂದಾನೆ. ವಾಪಸ್ ಹೋಗಿ ಪವರ್ ಬ್ಯಾಂಕ್ ತಗೊಂಡ್ ಬಂದಾನೆ. ಮತ್ ಪವರ್ ಬ್ಯಾಂಕ್ ನ ಯಾವ್ದ್ರ ಕನೆಕ್ಟ್ ಮಾಡ್ತಾನೆ, ವೈರ್ ಮರ್ತ್ ಬಂದಾನೆ. ಮತ್ತೆ 2 ಜಾಯಿನ್ ಮಾಡ್ತಾನೆ ಹಿಂಗೆ. ಅರೆ ಬೆಳ್ 6 ಜಾಯಿನ್ ಮಾಡ್ತಾನೆ. ಯಪ್ಪ ಹೆಂಗೆ ಬೈಕಂಡಿವಂದ್ರೆ ಕಾರ್ತಿನ ಬೆಳಗಿಂದ. ಅದಂತೂ ನಮ್ಮ ತಾಯಣಗೂ ಬ್ಯಾಡ ಬೈಯದ್. ಇವಾಗ ಏನ್ರ ಆತಂದ್ರ ನೀನ ಅವ್ನ ಗಾಡಿ ನೀನೇ ಬರೋದು. ಅಜ್ಜ ನಾವ್ ಅಮ್ಮ ಸೋದತ್ರ ನಿಂತ್ಕೊಂತೀನಿ, ಯಾರು ಬರ್ತೀರ ಬರ್ರ ನೋಡೋಣ. ಅಮ್ಮಗಿಟ್ಟ ಮಗ ನೀವಾಗ ಬರ್ತೀನಿ. ಅಮ್ಮ ಅಮ್ಮ ಆರ್ಮಿ ಗೈಸ್ 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 ಕೂದ್ಲು ಹೋಯ್ತೆ ಯಾಕೋ. ರೈಟ್ ನಾಯಿ ಐತೆ. ನಾಯಿ ಬಾಯಿ ಹಾಕಿದ್ರೆ ಹಂಗಿಂಗಲ್ಲ. ಇಂಜಿನ್ ಲಾಕ್ ಐತ ಅಂತ ಇಂಜಿನ್ ಲಾಕ್ ಆಗಲ್ಲ. ಪಾಸ್ವರ್ಡ್ ಸಂತಾವಣಿ ಅವ ಹೇಳೋಗಿ ಹೇಳಿಲ್ದಂಗ ಬರ್ಲಿ. ಫೋನ್ ನನ್ ತಗೊಂಡೋಗ್ಯಾನ, ಹೊಸ ಫೋನ್. ಅದು 3 ತಿಂಗಳಾಗ ತಗೊಂಡು ಸಿದ್ದು ಲಾಗ್ ನೋಡ್ತಾನೆ. ಬಾಳ ಮಿಸ್ ಮಾಡ್ಕಂತಿದ್ವಿ ಸಿದ್ದು. ಯಾರು ಮಿಸ್ ಮಾಡ್ಕಂತಾರಲ್ಲ ಗೊತ್ತಿಲ್ಲ, ನಮ್ಮ ಹುಡುಗ ಮಿಸ್ ಮಾಡ್ಕಂತಾನೆ. ವೀಲಿ ಓಡಿಸಿದಪ್ಪ ಹೊಸಲ್ಲಿ. ಅದೇನೋ ಗೊತ್ತಾ ಮ್ಯಾಟ್ರು, ಅಲ್ಲಿ ಗಾಡಿಯಲ್ಲಿ ಬರ್ತಿದೀವಿ ಆಯ್ತಾ. ಅವ್ನ್ ಗಾಡಿ ಇಸ್ಕೊಂಡು ನಾನ್ ಗಾಡಿ ಹೊಡಿತೀನಿ ಅಂತ ಫಸ್ಟ್ನೇ ಗೇರ್ ಹಾಕಿ ಪಟ್ಟನ ಗೇರ್ ಬಿಟ್ಟಾನೆ. ಇವನಿಗೆ ಬಾಯಿಗೆ ಬಂದವೆ. ಯಪ್ಪ ಆಮೇಲೆ ಮಚ್ಚ ಅವನ್ ಮತ್ತೆ ಮಳೆ ವರ್ಷ ಮತ್ತೆ ಗಾಡಿ ಕೊಡಿ ಅಂತ ಎದ್ದಿದ್ದಿಲ್ಲ. ಅವತ್ತು ನಿಜ, ಅದು ಬೇರೆ ಪ್ರಶ್ನೆ. ದೇವ್ರ ಪೂಜೆ ಮಾಡ್ಸಣ ಮಚ್ಚ. ಏನ್ ಕಾಣದೇನು ತಗೋಣ ಇಲ್ಲಿ ಬಾ ಮಚ್ಚ. ದೇವರಿಗೆ ಮನ್ಸಿನ ಪೂಜೆ ಮಾಡ್ಬೇಕ್ರಿ. ಯಾವತ್ತು वही बात नहीं, ऑनलाइन है क्या भैया? ऑनलाइन है ಸುಮ್ಮನೆ ತಂದ್ರೆ ಹುಡುಗರು ದೇವರಿಗೋಸ್ಕರ ಹೂ ತಗೊಂತವ್ರೆ. ಬೆಟ್ಟ ಹತ್ತಿ ಹಂಗೆ ಸನ್ರೈಸ್ ನೋಡ್ತೀವಿ. ಅಂಡ್ ಚೆನ್ನಾಗಿದೆ. ಕಿವಿ ಸ್ವಲ್ಪ ನಂಬಾಗಿದೆ ಗೈಸ್. ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಆಗಿದೆ. 6:30 ಆಯ್ತು, ಓಪನ್ ಮಾಡಿದ್ದಾರೆ. ಇದಕ್ಕೆ ಎಲ್ಲಾರ್ದು ಎನರ್ಜಿ ಫುಲ್, ಎಲ್ಲಾರು ಫುಲ್ ಜೋಶಲ್ಲಿ ಇದಾರೆ. ಮೊದಲನೇ ಸ್ಟೆಪ್ಪಿಗೆ ಇಳಿಬೇಕಾರಲ್ಲ, ಮೇಲೆ ಹೋದ್ಮೇಲೆ ನೋಡೋಣ. ಇಲ್ಲೇನ್ ಬಹಳ ದೂರ ಆಗುತ್ತೆ, ಮೇಲೆ ಹೋದ್ಮೇಲೆ ನೋಡೋಣ. ಕರ್ತೆ ನೋಡ್ರಿ, ಇವನು ಜ್ಞಾನೇಶ್ ಅಂತ. ಆಲ್ರೆಡಿ ನಮ್ ಸಂಕ್ರಾಂತಿ ಹಬ್ಬದಲ್ಲಿ ಇಂಟ್ರೋ ಆಗೈತೆ. ಇವ್ರದ್ದು ವಿನಯ್ ಅಂತ ನೋಡಿ. ಇವನ ಹೆಸರು ವಿನಯ್ ಅಂತ. ನಿಮ್ದು
ನಂದು ಕರ್ನಾಟಕ ಅಷ್ಟೇ. ಯಾವ ಅಂದ್ರೆ ಕರ್ನಾಟಕ ಅಂತಾನೆ. ಇವನ್ನ ಇಂಟ್ರಡ್ಯೂಸ್ ಮಾಡೋದ್ ಬೇಡ. ಈ ರೆಡ್ ಹುಡಿ ನಮ್ಮ ಮಗನ ಇಂಟ್ರಡ್ಯೂಸ್ ಮಾಡೋದ್ ಬೇಡ. ಊರಿಗೆಲ್ಲ ಗೊತ್ತಿವ್ನು ಶೈಲೇಶ್ ಅಂತ. ನಮ್ ಬೇಬಿ ಐತೆ ನೋಡ್ರಿ. ಇದು ಕಾಡ, ನಾಟ್ ಕಾಡ. ಇಸ್ ಒರಿಜಿನಲ್ ನೇಮ್ ಇಸ್ ಕಾರ್ತಿಕ್. ಕಾರ್ತಿಕ್ ಒಂಥರ ಚಾಮುಂಡಿ ಬೆಟ್ಟ ಹತ್ತು ಫ್ಯೂಸ್ ಬರ್ತೈತೆ. ಏಯ್ ಜಿಂಫ್ರಿಕ್, ಅವ್ರ ರಿಲೇಟಿವ್ಸ್ ಮನೆಗೆ ಹೋಗ್ತಿರಪ್ಪ. ಹೇಳ್ರಿ ನಿಮ್ ಹೆಸರು ಹೇಳ್ರಿ. ವಿನಾಯಕ. ಫಸ್ಟ್ ಟೈಮ್ ಈ ಹುಡುಗನ್ ಲಾಗಿಗೆ ಬರ್ತಿರೋದು. ಈ ಹುಡುಗ ಯಾರಂತ ಗೊತ್ತಿಲ್ಲ ನನಗೆ. ಮಿಥನ್ ಅಂತ. ಯಾರಂತ ಗೊತ್ತಿಲ್ಲ ಅಂತ ಹೆಸರು ಹೇಳ್ತಾನೆ. ಯಪ್ಪ ಕತ್ತಗಳ ಪಾಪ ಗೈಸ್. ಎಷ್ಟೆಷ್ಟು ಕಚ್ಚಿ ಕೊಡ್ದಾವೆ. ಎಷ್ಟು ಕತ್ತೆಗಳಾಗ್ತಿದಾವೆ. ಸೊ ಪೆನ್ವಿನ್ ಮೋಟಿವೇಶನ್ ಸೀರಿಯಸ್ ಆಗಿ ತಗೊಂಡ್ರೆ ಹಿಂಗಾಗುತ್ತೆ. ಬೆಟ್ಟ ಹತ್ತಕ್ ಬರ್ತೀವಿ ನೋಡ್ರಿ. ಲೆಗ್ ವರ್ಕೌಟ್ ಆಗ್ತೈತೆ. How is Josh, Mithan? ಆಯ್ತು ಸರ್. How is Josh? ನಾನಂತೂ ಜಿಪ್ ಲೈನ್ ಹೋಗ್ತಿದವಲ್ಲ ಮೇಲ್ಗಡೆ. ನೋಡಿ ಮೇಲೆ ಏ ಕೆಳಗಡೆ ಕತ್ತೆ ಕಕ್ಕ ಮಾಡಿತ್ತು, ಹುಷಾರು. ಕಕ್ಕ ತೋರ್ಸೋಣ ಮಿಥನ್. ಜಿಪ್ ಲೈನ್ ಹೋಗೋದು ತೋರಿಸ್ತಿದ್ದೀನೋ. ನೀವು ಅಷ್ಟೊಂದು ಕಕ್ಕ ಆಸೆ ಅಂತ ಇದ್ರೆ ಫೋನ್ ಕಡೆ ತಿರ್ಸು. ನೋಡ್ರಿ ಗೈಸ್, ಕಕ್ಕ ನೋಡ್ರ. ನೀವೇ ಮಾಡ್ರು ಬರೀ. ನೋಡಿ ಜಿಪ್ ಲೈನ್ ಹೋಗೈತಿ ಹಂಗೆ. ಏನೋ ಒಂದು ಏನದ ಅರ್ಥ ಮಾಡ್ಕೊಂತಾರೆ. ನಾವು ಜಿಪ್ ಲೈನ್ ಅಂತ ಹೋದಕ್ಕೆ. ಅದ್ ಮಾಡ್ಸಕ ನೀಡ್ಕ. ಸರಿ, ನಮ್ಮ ಹುಡುಗನ ಪ್ರಕಾರ ಜಿಪ್ ಲೈನ್ ಅಲ್ಲ ಅಂತ. ಮೈಕ್ ಕಸ್ಕೊಂಬೇಡ. ಮೈಕ್ ಫ್ರೆಂಡ್ ನಮ್ಮಮ್ಮ ಊರಿಂದ ಕಳ್ಸ್ಕೊಟ್ಟಿತ್ತು. ಕೆಟ್ಟ ಮಾತಾಡ್ತೀಯ, ಹೇಳ್ದು ಮಾತಾಡಪ್ಪ ಅಂತ. ಅದಕ್ಕೆ ಜೋತ್ ದಿನಲ್ಲ ಅಂತ. ಜಿಪ್ ಲೈನ್ ಮಾಡೋದ ಜಿಪ್ ಲೈನ್ ಗೈಸ್, ಜಿಪ್ ಲೈನ್. ಏ ಕತ್ತಿ ಕೊಡ್ದವ ಆರಾಮಾಗಿ ಕೊಡಿಲಿ. ನೋಡ್ರಿ ಗೈಸ್, ಜಿಪ್ ಲೈನು ಎಷ್ಟು ಖರ್ಚಾಗತ್ತೆ ಜಿಪ್ ಲೈನ್ಗೆ ಹೇಳ? 100 rupees for one person. ಅಷ್ಟೇನಾ? ಅಷ್ಟೇ bro. ಏ ಸುಳ್ಳು ಹೇಳ್ಬಿಡು. ನಿಜ bro. ಮತ್ತಿನ್ನಷ್ಟು ಮುಂಚೆ ಜಾಸ್ತಿ ಇದೆ. ಹತ್ತಣ ಗೈಸ್, ಜಿಪ್ ಲೈನ್ ಅಲ್ಲಿ ಹೋಗಿ ಉಪಯೋಗ ಇಲ್ಲ. ಹತ್ತಣ ಗೈಸ್, ಹತ್ತಣ guys, ಹತ್ತಣ. ನಾವು ಪೆಂಗ್ವಿನ್ ಮೋಟಿವೇಶನ್. ಪೆಂಗ್ವಿನ್ ಮೋಟಿವೇಶನ್. ಪೆಂಗ್ವಿನ್ ಯಾವ್ದೋ ಪೌನಿನ್ ಪೆನ್ವಿನ್ ಎಲ್ಲ ಹೇಳ್ತಾರೆ. ಪಾಪ ಗೈಸ್, ಕತ್ತೆಗಳು ಕಷ್ಟಪಡ್ತಿದ್ದಾರೆ. ಅವ್ರ ಹೊಟ್ಟೆ ಪಾಡಿಗೋಸ್ಕರ ಮಾಡ್ಕಂತಾರೆ. ನೋಡ್ರಿ ಎಷ್ಟಿದಾವೆ. ಆಲ್ರೆಡಿ ದಮ್ ಕಟ್ಬಿಟ್ಟೈತೆ. ಟೈಲ್ಸ್ ಗುರು ಇದು. ಅಯ್ಯೋ ಗುರು, ಟೈಲ್ಸ್ ಅದು. ದೇವಸ್ಥಾನಕ್ಕೆ ಏನೋ ಕನ್ಸ್ಟ್ರಕ್ಷನ್ ನಡೀತಿದ್ರೆ ಅದಕ್ಕೆ ಟೈಲ್ಸ್ ಹೊರ್ಸ್ ಕಳಿಸ್ತಾರೆ ಪಾಪ. ಸೊ ಇಟ್ಸ್ ಮೀ ಅಂಡ್ ಡಾಂಕೀಸ್, ಏನೋ. ಅಷ್ಟು ಕಥೆಗಳಿದಾವೆ ನೋಡ್ರಿ. ಓಡಿಸ್ತವ್ರೆ ಅವರೆಲ್ಲ ಹುಡುಗರಲ್ಲೇ. ಅವ್ರ ಇನ್ನು ಉಳ್ದಾರೆ. ನಾವು ಬೇಗ ಬರ್ತೇವೆ, ಹೋಗ್ತಿದ್ದೀವಿ ಮೇಲ್ಗಡೆ. ಬಂದ್ರಿ ನೋಡಿ, ಜಿಪ್ ಲೈನ್ ಎಲ್ಲ ಐತೆ. ಬರ್ತಾ ತೋರ್ಸೋಣ ಗೈಸ್. ಹಗ್ಲತ್ ತರ ಚೆನ್ನಾಗ್ ಕಾಣುತ್ತೆ. ಅಲ್ಲಿ ಏನು ಗೊತ್ತಾಗ್ತಿಲ್ಲ, ಕ್ಯಾಮ್ರಾ ಜಸ್ಟಿಫೈ ಮಾಡ್ತಿಲ್ಲ. ಕತ್ಲೆಲ್ಲ ನೋಡ್ರಿ ಹಿಂಗೆ ಬೆಟ್ಟಗಳ ಮಧ್ಯೆ ಇರೋದು ಜಿಪ್ ಲೈನು. 5 ನಿಮಿಷ ಸುಧಾರಿಸ್ಕೊಳ್ಳೋಣ ಅವ್ರು ಬರ್ಲಿ. ಇಷ್ಟಕ್ಕೆ ದಮ್ ಕಟ್ಟೋಗೈತೆ ನಮ್ಗೆ. ಹುಡುಗರೆಲ್ಲ ಹಿಂದೆ ಇದಾರೆ. ನಾನು ವಿನಿ ಬೇಗ ಮುಂದೆ ಬಂದ್ವಿ.
ಬಾಳ ಹಿಂದೆ ಸುಸ್ತಾಗಿದೆ ಅನ್ಸುತ್ತೆ, ಏನ್ ಮಾಡಕ್ ಆಗಲ್ಲ, ಬರ್ಲಿ ಬಿಡಿ. ನೋಡ್ರಿ ನೋಡ್ರಿ ಗ್ಯಾಂಗ್ಗಳ ಮಧ್ಯೆ ಹೋಗ್ತಿರೋದ್ ನುಗ್ತಿರೋದ್ ಹಿಂಗೆ. ನನಗ್ ಬೇರೆ ಕೆಮ್ಮು ಇದೆ. ಭಕ್ತಾದಿಗಳಿದ್ದಾರೆ ಈ ದೇವಸ್ಥಾನಕ್ಕೆ. ಅಂಗಡಿ ಎಲ್ಲ ಮಾಡ್ತಾರೆ, ಇದು ಬಿಸ್ನೆಸ್ ಮಾಡ್ತಾರೆ ಗೈಸ್ ಪಾಪ. ಮಾವಿನಕಾಯಿ ಏನೋ ಎಣ್ಣೆ ಹೆಸರು ಹೇಳಿ, ಮಾವಿನಕಾಯಿ, ಸೌತೆಕಾಯಿ, ಚಿಪ್ಸು, ಚಾಕ್ಲೇಟು ಅವು ಇವು ಮಾಡ್ತವ್ರೆ. ನೋಡಿ ಹೆಂಗ್ ಓಡ್ತಾವ ನೋಡ್ರಿ. ಆಯ್ತು ಸುಸ್ತಾಗ್ತೈತೆ. ಅಪ್ಪ ಎಷ್ಟೊತ್ತು ಮಾತಾಡಕ್ಕೂ ಆಗ್ತಿಲ್ಲ. ಮಾತಾಡಿದ್ರೆ ಇನ್ನೂ ಸುಸ್ತಾಗತ್ತೆ, ಅದಕ್ಕೆ ಜಾಸ್ತಿ ಮಾತಾಡಕ್ಕಾಗಲ್ಲ. ಫಸ್ಟ್ ಹಾಲ್ಟ್ ಇಷ್ಟ ತನಕ ಹಾಕೊಂತೀವಿ. ಯಾವಾಗ ಕೊಂತೀವಿ ಇಷ್ಟ ತನಕ? ಪಾಯಿಂಟ್ ಇಂದ ಬಂದಿವಿ ನೋಡಿ ಗೈಸ್. ಎಲ್ಲೇಳು ಕಾರ್ಗಳು ಕಾಣ್ತಿದಾವಲ್ಲ ನೋಡಿ ಗೈಸ್, ಝೂಮ್ ಮಾಡಿ ನೋಡಿ. ಆ ಪಾಯಿಂಟ್ ಇಂದ ಬಂದ್ವಿ, ಕುತ್ಕೊಳಂಗಿಲ್ಲ, ಹೋಗ್ತಿರೋದು ಆಗಿದ ಬಿಟ್ಟು. ನಾವು ಯೂತ್ಸ್ ಆಗಿ ಇಷ್ಟೊತ್ತಿಗೆ ತಿನ್ಕೊಡ್ತಿದ್ವಿ, ವಯಸ್ಸಾದವ್ರು ಹಿಂಗ್ ಬಂದ್ರೆ ಹೆಂಗೆಂದ? ಇಷ್ಟು ಬಿಟ್ಟು ಆಲ್ರೆಡಿ ಅಗ್ಲಾಯ್ತು ನಾವು ಹತ್ತಷ್ಟೊತ್ತಿಗೆ. ಬೆಟ್ಟ ನಾವು ಇಲ್ಲಿ ಬಂದಾಯ್ತು, ಆದ್ರೆ ನೋಡಿ ಇಲ್ಲಿ ಒಂದು ಏನನ್ಬೋದು ಇದಕ್ಕೆಲ್ಲ ಪಾಯಿಂಟ್ ಕೊಂಡ ತರ ಐತೆ. ಆದ್ರೆ ನಾರ್ಮಲ್ ಸಿವಿಕ್ ಸೆನ್ಸ್ ನೋಡಿ ಏನ್ ಮಾಡಿದ್ರು ಜನ ನೋಡಿ. ಎಷ್ಟು ಪ್ಲಾಸ್ಟಿಕ್ ಧೂಳು ಎಲ್ಲ ವೇಸ್ಟ್ ಇದಾವೆ. ಇಂತ ಒಳ್ಳೆ ಜಾಗ ಎನ್ವೈರನ್ಮೆಂಟ್ ನಮಗೆ ಕೊಟ್ಟಿದ್ರು, ನಾವು ಅದನ್ನ ಕರೆಕ್ಟ್ ಆಗಿ ಇದ್ ಮಾಡ್ತಿಲ್ಲ. ಜಾಸ್ತಿ ಮಾತಾಡಕ್ ಆಗಲ್ಲ ಏನಂದ್ರು ಇಲ್ಲಿ. ಈಗ ಆಲ್ರೆಡಿ ಸುಸ್ತಾಗಿದೆ, ಸುಳ್ಳು ಯಾಕೆ ಹೇಳೋಣ. ನಮ್ಮ ಹುಡುಗರು ಇನ್ನೇ ಕೆಳಗಿದ್ದಾರೆ, ಯಾರು ಬಂದಿಲ್ಲ. ನಾನು ಏನು ಇಬ್ಬರೇ ಬಂದಿರೋದು ಜೋಶಲ್ಲಿ. ಡೇವಿಡ್ ಗಾಗಿನ್ಸ್ ಮೋಟಿವೇಶನ್ ತಗೋಣ. ಯು ಡೋಂಟ್ ನೋ ಮಿಸ್ ಸನ್ ಅಂತಂದು ಇಲ್ಲಿ ತನಕ ಬಂದಿರಿ. ನಾ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರಲ್ಲಿ, ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಒಂದು ಸೆಕೆಂಡ್ ಕೂಡ್ದಲ್ಲೇ ಮೆಟ್ಲತ್ತೀವಿ, ಇನ್ನ ಹತ್ಬೇಕಂದ್ರೆ ಹತ್ಲೇಬೇಕು. ಯಾರು ವಯಸ್ಸಾದವ್ರು ಬಂದ್ರೆ ಕಷ್ಟ ಆಗೈತೆ ಸ್ವಲ್ಪ. ವಯಸ್ಸಾದ ಬಂದ್ರೆ ಕಷ್ಟ ಆಗೋದು, ಆದ್ರೆ ನಮ್ಮಂತವರಿಗೆ ಅಷ್ಟೇನು ಪ್ರಾಬ್ಲಮ್ ಆಗಲ್ಲ, ಸ್ವಲ್ಪದಲ್ಲಿ ಬರ್ಬೋದು. ಅಂದ್ರೆ ನಾವು ಕಂಟಿನ್ಯೂಸ್ ಆಗಿ ಹತ್ತಿದೀವಲ್ಲ, ಹಾಗಂತೆ ನಮಗೆ ಕಷ್ಟ ಆಗ್ಲಿಲ್ಲ ಅಂತೇನಲ್ಲ, ನಮಗೂ ಕಷ್ಟನೇ ಐತಿ. ತಿನ್ಕೊಂಡು ನಾವು ಹತ್ತಿರೋದು. ಕೆಳಗಿರೋ ಕಂಡೀಷನು ಬಿಫೋರ್ ಆಫ್ಟರ್ ಹಾಕ್ತೀನಿ. ಕೆಳಗಿಂದ ಹೆಂಗಿದ್ವಿ, ಮೇಲ್ ಮುಖ ಹೆಂಗಾಗಿದೆ ನೋಡಿ. ಶೆಡ್ಯೂಲ್ ಬೆವ್ರು ಇಳಿತೈತೆ, ಲೆಕ್ಕ ಹಾಕ್ರಿ ಏನೇನ್ ಮಾಡಿದ್ವಿ ನಾವು ಅಂತ. ಕೆಮ್ಮ ಆತರ ಭಾರಿ ಕೆಮ್ಮ ಹತ್ತೈತೆ. ಈ ಪ್ಲಾಸ್ಟಿಕ್ ಇಂದ ಮಚ್ಚ ನೋಡಿ ಮಚ್ಚ ನೋಡ್ರಿ, ಇವೆಲ್ಲ ಬಂದ್ರೆ ಅಂಗಡಿ ಚೆನ್ನಾಗಿದೆ. ಇಲ್ಲೇ ಮಾರ್ಕೆಟ್ ಐತೆ, ತಿನ್ನಕ್ಕೆಲ್ಲ ಇಲ್ಲೇ ಇದೆ ನೋಡಿ.
ತಿನ್ನಕ್ಕೆಲ್ಲ ಇಲ್ಲ ಇದೆ, ಬಟ್ ನಾವ್ ತಿಂದಿಲ್ಲ. ಬೆಳಿಗ್ಗೆ ಒಂದ್ 4 ಗಂಟೆಯಿಂದ ಎದ್ದೀವಿ, ಏನು ತಿಂದಿಲ್ಲ. ಓ ಚೆನ್ನಾಗಿದ್ದಾರೆ ಗೈಸ್, ಪರವಾಗಿಲ್ಲ. ಅಲ್ಲ, ಎಲ್ಲಾರು ಫ್ರೆಶರ್ಸ್ ಡೇ ಅಂತ ಪಾರ್ಟಿ ಮಾಡ್ತಿದ್ರೆ, ಕುಂಡಾಡ್ತಿದ್ರೆ, ನಾವ್ ಬಂದಿವ್ ನೋಡ್ರಿ ದೇವ್ರನ್ನ ನೋಡ್ಕೊಂಡು, ಆಂಜನೇಯ ನೋಡ್ಕೊಂಡು. ಅಪ್ಪ ಅಪ್ಪ ನೋಡ್ರಿ, ಎಲ್ಲ ಅಂಗಡಿ ಎಷ್ಟ್ ಚೆನ್ನಾಗಿದಾವೆ, ಸಕ್ಕತ್ತಾಗಿದಾವೆ. ಎಷ್ಟ್ ನೋಡಿ, ಇನ್ನ ಎಷ್ಟ್ ಜನ ಇದಾರೆ, ಭಕ್ತಾದಿಗಳು ಎಷ್ಟ್ ಜನ ಇದಾರೆ ನೋಡಿ. ಏನೇ ಈ ತರ ಪ್ಲಾಸ್ಟಿಕ್ ಎಲ್ಲ ಎಸಿಬೇಡ್ರಿ, ಟೂರಿಸ್ಟ್ ಪ್ಲೇಸ್ ಗೈಸ್, ಕಾಪಾಡ್ಕೋಬೇಕಾಗಿರೋ ನಮ್ ಜವಾಬ್ದಾರಿ. ಹೇರ್ ಸ್ಟೈಲ್ ಹಾಳಾಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಗೊತ್ತು ಹೆಂಗಿರೋ ಚೆನ್ನಾಗಿ ಕಾಣಲ್ಲ ನಮ್ದು ಹೇರ್ ಸ್ಟೈಲು, ಏನ್ ಮಾಡಕ್ಕಾಗಲ್ಲ, ತಿನ್ನಕ್ಕೆಲ್ಲ ಸಿಗುತ್ತೆ. ನೋಡಿ, ಇಲ್ಲೊಂದ್ ಯಾವ್ದೋ ಕೆರೆ ತರ ಇದೆ, ಅದೇನ್ ನೋಡ್ತಿದ್ದೀರಲ್ಲ ಬ್ಲೂ ಕಲರ್, ಆ ಬ್ಲೂ ಕಲರ್ ಏನ್ ನೋಡ್ತಿದ್ದೀರ, ವಾಟರ್ ಪ್ಯೂರಿಫೈಯರ್ ಅದು. ಕೆರೆ ಅಲ್ಲ, ಪಾಂಡ್ ಇದು. ಇದನ್ ದೇವಸ್ಥಾನದ ಹತ್ರ ಬಂದ್ವಿ ಆಲ್ಮೋಸ್ಟ್. ಇಲ್ಲಿ ಅಫ್ಕೋರ್ಸ್ ಕತ್ತೆಗಳು. ನಾನು ನಮ್ಮ ಹುಡ್ಗ ಬಂದ್ವಿ, ಅವ್ರು ಇನ್ನ ಬಂದಿಲ್ಲ. ಅವರು ಬಂದಿಲ್ಲ, ಎಲ್ಲಿದ್ದಾರೆ ಗೊತ್ತಿಲ್ಲ, ಕಾಲು ಇಡ್ತಾ ಇಲ್ಲ. ನೋಡ್ಬೇಕು ಏನಾಗತ್ತೆ. ಕೆರೆನೂ ಗಲೀಜ್ ಮಾಡಿಬಿಟ್ಟಿದ್ದಾರೆ, ಏನ್ ಮಾಡೋದು. ಅಷ್ಟೇ ಗೈಸ್, ಇನ್ನ ಹೋಗ್ಬೇಕು ದೇವಸ್ಥಾನಕ್ಕೆ, ರೀಚ್ ಆಗೋಣ. ಇಲ್ಲಿ ಹತ್ತಿದೀವಿ, ಸ್ಟಾರ್ಟ್ ಆಯ್ತು. ಇನ್ನೇನು ಇಲ್ಲಿಂದ ದೇವಸ್ಥಾನ ಶುರು. ಹುಡುಗರು ಇನ್ನ ಬಂದಿಲ್ಲ, ಇಬ್ರು ಹತ್ತಿದೀವಿ. ಗೈಸ್, ಇನ್ನೇನ್ ದೇವಸ್ಥಾನದ ಬಾಗ್ಲ ಹತ್ರ ಇದೀವಿ. ನಮ್ ಹುಡುಗರೆಲ್ಲ ಬರ್ಲಿ ನೋಡಿ, ಇದೇ ದೇವಸ್ಥಾನದ ಬಾಗ್ಲ ಹತ್ರ ಇದೀವಿ. ಹುಡುಗರು ಬರ್ಲಿ ಅಂತ ಕಾಯ್ತಿದೀವಿ. ಸೊ ಕಂಟಿನ್ಯೂಸ್ ಇಷ್ಟ ತನಕ ನಡ್ಕೊಂಡ್ ಬಂದಿವಿ. ಏನೋ ಜಾಸ್ತಿ ಮಾತಾಡ್ತಾನೆ. ಅಪ್ಪಿ ನನ್ ಕೂಲೇಟ್ ನೀನಪ್ಪ, ನಾವು ನನ್ ಕೂಲೇಟ್ ನೀ. ಒಂದ್ ವಡಪಾವ್ ತಿಂದ ಅಷ್ಟೇ, ಏನೋ ಮಾಡಿ ಆಗ್ತಿಲ್ಲ, ಮುಗೀತು. ನೀವು ಹಾ ಜೋರಾಗಿ ಮಾತಾಡಿ. ಕ್ಯಾಲಿಸ್ಥೆನಿಕ್ಸ್ ಬಾಲ್ ಅಂತೆ ನೋಡಿ. ಹಾ ಹೇಳ ಹೆಂಗೆ ನಮ್ಮ ಮಕ್ಕಳ ದೇವಸ್ಥಾನಕ್ಕೆ ಬಂದಿರಾ, ಹೇಳೋ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಜೋರಾಗಿ ಮಾತಾಡು. ಸ್ವಲ್ಪ ಜಲ್ದಿ ಬಂದ್ಬಿಟ್ರಿ ಅನ್ಸ್ಬಿಡ್ತು. ನಾವು ಫಸ್ಟ್ ಟೈಮ್ ಬಂದಾಗ ಮಧ್ಯಾಹ್ನ ಹತ್ತಿದ್ವಿ, ಸರಿಯಾಗಿ 1 ಗಂಟೆ ಬಿಸಿಲೊಳಗೆ ಹತ್ತಿದ್ವಿ. ಬಟ್ ಯಾಕೋ ಭಾಳ ಜಲ್ದಿ ಅನ್ಸ್ಬಿಡ್ತು. ಯಾಕೆ ಜಲ್ದಿ ಅನಿಸ್ತು ಗೊತ್ತಾ? ಮಧ್ಯಾಹ್ನ ಹತ್ತಿಲ್ಲ, ಅದಕ್ಕೆ. ಇದು ಬೆಳಗ್ಗೆ ಜಲ್ದಿ ಇರ್ತೈತೆ, ಬೆಳಗ್ಗೆ ಜಲ್ದಿ ಮಧ್ಯಾಹ್ನಕ್ಕಿಂತ. ಓಕೆ, ಸರಿನಾ? ಇನ್ನೇ ಜಿಮ್ ಫ್ರೀಕು ಹೆಂಗಿಸ್ತಪ್ಪ? ಚೆನ್ನಾಗಿತ್ತು. ಬಂದು ಗೈಸ್, ನಿಜ ಹೇಳ್ಬೇಕಂದ್ರೆ ಎಲ್ಲರಿಗೂ ಸುಸ್ತಾಗೈತೆ. ಫೀಲಿಂಗ್ ಫ್ರೆಶ್ ಬ್ರೋ, ಯಾವ ಸುಸ್ತಾಗಿಲ್ಲ, ಫೀಲಿಂಗ್ ಸುಸ್ತಾಗಿಲ್ಲ. ನಿಂಗೆ ಒಬ್ಬನಿಗೆ ಸುಸ್ತಾಗಿದೆ. ಬರ್ರಿ ಹೇಳೋದಷ್ಟೇ ನಮ್ಗೆ ಗೊತ್ತು ಕಂಡ್ರೆ. 2 ಸೆಕೆಂಡ್ ಮಾತ್ರ ಸುಸ್ತಾಗಿತ್ತು, ಆಮೇಲೆ ಈಗ ಒಂಥರ ಮನಸ್ಸಿಗೆ ಈಗಲ್ಲ ಹತ್ತವಾಗ ಸುಸ್ತಾಗೈತಾ ಇಲ್ಲ, ಹತ್ತವಾಗ ದಮ್ ಕಟ್ಟೈತಾ ಇಲ್ಲ, ಹೇಳು. ಇಲ್ಲ ಸ್ವಲ್ಪ ಗೊಣ್ಣ ತಗೊಂಡು ಸರ್ ಮಾಡ್ದೇನೆ. ಹಾ
ಜೋಳದ ರೊಟ್ಟಿ. ಗುಜರಾತಿ ಅಂಗಡಿ ಬಂದ್ಬಿಟ್ಟು ಏನ್ ಕೇಳ್ತಾವನೆ ಜೋಳದ ರೊಟ್ಟಿ ಕೇಳ್ತಾನೆ. ನಾನು ಕಾರ್ತಿಕ್ಗೆ ಪಕ್ಕದಲ್ಲಿ ಅವ್ರ ಹೆಂಡ್ತಿಗೆ ಪಕ್ಕದಲ್ಲಿ 5 ಜನ ಹೆಣ್ತಾರೆ. ಆಮೇಲೆ ತೋರಿಸಿದೆ ಅಜ್ಜಿ ನಮ್ಗೆ ಅವಶ್ಯಕತೆ ಇಲ್ಲ ಬಾರ ಅಂತ ಅಂದೆ. ತಗೊಂಡ್ರೆ ಅದನ್ನ ಯಾರಿಗೆ ಕೊಡ್ಬೇಕು ಬಾರಲ್ಲೇ ನಾ ಮಾಡು ಗೈಸ್ ಪೆಟ್ರೋಲ್ ಖಾಲಿ ಆಯ್ತು ಗೈಸ್. ಕಾರ್ತಿ ಬೇಡ ಬೇಡ ಕಾರ್ತಿ ಸಿಗ್ತಾಳವಳು